ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ನನ್ನ ಹೆಸರು ನವೀನ್. ಇವತ್ತೊಂದು ತುಂಬ ರುಚಿಯಾಗಿರೋದೊಂದು ಸೂಪ್ ಮಾಡೋಣ. ಇದು ನಾನು ಸಿಹಿ ಕುಂಬಳಕಾಯಿ ಮತ್ತು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ನನಗನ್ಸುತ್ತೆ ನಿಮ್ಮಲ್ಲಿ 99% ಜನ ಇದನ್ನು ಮಾಡಿರಲ್ಲ. ಸೊ ಇದನ್ನು ಮಾಡ್ಕೊಳ್ಳಿ, ನಿಮಗೆ ಸಖತ್ ಇಷ್ಟ ಆಗುತ್ತೆ. ನಾನು ಸಖತ್ ಅನ್ನೋ ಪದಾನ ತುಂಬ ಉಪಯೋಗಿಸ್ತೀನಿ ಅನಿಸುತ್ತೆ. ಎನಿವೆ, ಇದು ಸಖತ್ತಾಗಿರುತ್ತೆ, ಇದು ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದ್ರಾಗೆ ಎಷ್ಟೊಂದು ಪ್ರೋಟೀನು ಮತ್ತು ಫೈಬರ್ ಇರೋದ್ರಿಂದ. ನಂತರ ನೀವು ಯಾರನ್ನು ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಅಂತ ಇದ್ದರೆ ಸಖತ್ ಹೆಲ್ಪ್ ಆಗುತ್ತೆ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಯಾವ್ದಾರು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಸಪೋರ್ಟ್ ನನಗೆ ಸಖತ್ ಪ್ರೋತ್ಸಾಹ ಕೊಡುತ್ತೆ. ಆಮೇಲೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನಮ್ಮೆಲ್ಲರಿಗೂ ತುಂಬ ನೋಟಿಫಿಕೇಷನ್ ಹೇಗಿದ್ರೂ ಬರ್ತಾ ಇರುತ್ತೆ ಫೋನಲ್ಲಿ. ಮೊದಲು ಇದಕ್ಕೆ ಸಿಹಿ ಕುಂಬಳಕಾಯಿನ ಹೆಚ್ಕೊಳ್ಳೋಣ. ಈ ಸಿಹಿ ಕುಂಬಳಕಾಯಿ ಸುಮಾರು 1.25 kg ಅಷ್ಟಿದೆ. ಸಿಹಿ ಕುಂಬಳಕಾಯಿ ಒಂಥರ ವಿಚಿತ್ರ ತರಕಾರಿ, ಇದು ಹೆಚ್ಚೋದು ಸಖತ್ ಕಷ್ಟ. ಸೊ ನನ್ನ ಟೆಕ್ನಿಕ್ ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಇದನ್ನು ಆ ರಿಡ್ಜ್ ಇರುತ್ತಲ್ಲ, ಆ ರಿಡ್ಜಲ್ಲಿ ಕಟ್ ಮಾಡಬೇಕು. ಇಲ್ಲ ಅಂದರೆ ಅದು ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರಿಡ್ಜ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಅರ್ಧ ಕಟ್ ಮಾಡ್ಕೊಳ್ಳೋಣ ಈ ಥರ. ಆಮೇಲೆ ಎಲ್ಲೆಲ್ಲಿ ರಿಡ್ಜ್ ಇರುತ್ತೋ ಅಲ್ಲಿ ಕಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಒಂದು ಪೇರಿಂಗ್ ನೈಫ್ ಥರ ಯಾವುದೋ ಇದ್ದರೆ ಅದರಿಂದ ಇದನ್ನು ಬೀಜ ಎಲ್ಲ ತೆಕ್ಕೊಳ್ಳೋಣ. ಅಷ್ಟೇ, ಇವಾಗ ಸಿಪ್ಪೆನ ಈಸಿಯಾಗಿ ತೆಕ್ಕೊಬೋದು. ಈ ಥರ ಒಂದು ಪೀಲರಲ್ಲಿ ಸಿಪ್ಪೆನ ತೆಕ್ಕೊಳ್ಳೋಣ. ಆಮೇಲೆ ಇದನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಕೊಂಡಷ್ಟು ಬೇಗ ಬೇಯುತ್ತೆ. ಅದಾದಮೇಲೆ ಒಂದು ಈರುಳ್ಳಿನ ಹೆಚ್ಕೊಳ್ಳೋಣ. ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ ಒಂದು ಈರುಳ್ಳಿನ. ಈ ಥರ ಕಟ್ ಮಾಡ್ಕೊಂಡಾಗ ಫುಲ್ಲು ಸಣ್ಣದಾಗಿ ಬರುತ್ತೆ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಷ್ಟು ಫ್ಲೇವರ್ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಎಣ್ಣೆಗೆ. ಅದಾದಮೇಲೆ 2 ಬೆಳ್ಳುಳ್ಳಿ ತೊಗೊತಾಯಿನಿ. ಈ ಬೆಳ್ಳುಳ್ಳಿನ ಸುಮ್ಮನೆ ಸಿಪ್ಪೆ ತೆಗೆದು ಜಜ್ಕೊಳ್ಳೋಣ. ಆಮೇಲೆ ಒಂದು ಸಣ್ಣ ಪೀಸು ಶುಂಠಿ ತೊಗೊಳ್ಳೋಣ. ಇದ್ರದ್ದು ಸಿಪ್ಪೆನ ತೆಗೆದು ರಫಾಗಿ ಚಾಪ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊತಾಯಿನಿ. ಅದಾದಮೇಲೆ ಒಂದು ಸಣ್ಣ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊತಾಯಿನಿ. ಇದ್ರದ್ದು ಸ್ಟೆಮ್ ಭಾಗನ ಮತ್ತು ಎಲೆನ ಎರಡನ್ನೂ ಸೆಪ್ರೇಟ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಮಸಾಲೆ ತೊಗೊಳ್ಳೋಣ. ಮಸಾಲೆನ ನಾನು ಇವಾಗಲೇ ರೆಡಿ ಮಾಡಿ ಇಟ್ಕೊತೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಮುಕ್ಕಾಲು ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅಚ್ಕಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾಯಿನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ 1 ಕಪ್ಪಷ್ಟು ಮಸೂರ್ ಬೇಳೆ ತೊಗೊತಾಯಿನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ನೀರು ತಿಳಿಯಾಗಿ ಬರಬೇಕು, ಅಲ್ಲಿವರೆಗೂ ತೊಳ್ಕೊಳ್ಳೋಣ. ಆಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ನಮಗೆ ಬೇಕಾಗಿರೋದೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಹಚ್ಚೋಣ. ನಾನು ಇದಕ್ಕೊಂದು ಥಿಕ್ ಬಾಟಮ್ದು ಒಂದು ಪಾಟ್ ತೊಗೊತಾಯಿನಿ. ನಿಮಗೆ ಬೇಕಾದರೆ ಇದನ್ನು ಒಂದು ಕುಕ್ಕರ್ ಕೂಡ ಉಪಯೋಗಿಸ್ಕೊಬೋದು. ಬಟ್ ಥಿಕ್ ಬಾಟಮ್ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಇದಕ್ಕೆ ನಾನು ಫಸ್ಟು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಕ್ಕೊತಾಯಿನಿ. ಇದೊಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾಯಿನಿ. ಅದು ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊತಾಯಿನಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆ ಈರುಳ್ಳಿ ಚೆನ್ನಾಗಿ ಬೇಯಲಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿದು ರುಚಿ ಚೆನ್ನಾಗಿ ಎಣ್ಣೆಗೆ ಸೇರ್ಕೊಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದು ಸ್ಟೆಮ್ ಭಾಗನ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಅಷ್ಟು ಇದನ್ನು ಬಾಡಿಸ್ಕೊತಾಯಿನಿ. ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಂಡು ಒಂದು 20 ಸೆಕೆಂಡ್ಸು ಬಾಡಿಸ್ಕೊಳ್ಳೋಣ. ಈ ಪಾಟ್ ಫುಲ್ಲು ಬಿಸಿಯಾಗಿರೋದ್ರಿಂದ ಅದು ಮಸಾಲೆ ಸುಟ್ಟೋಗ್ಬೋದು. ಸೊ ಒಂದು 20 ಸೆಕೆಂಡ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತಾಯಿನಿ, ಸುಡಬಾರ್ದು ಅಂತ. ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಹೆಚ್ಕೊಂಡಿರೋ ಸಿಹಿ ಕುಂಬಳಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಬೇಳೆನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಹಾ, ಆ ಮಸಾಲೆ ಘಮ ಸಖತ ಬರ್ತಾಯಿದೆ. ಇವಾಗ ಇದಕ್ಕೆ ಚೆನ್ನಾಗಿ ಒಂದು 4-5 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಮತ್ತು ಬೇಳೆ ಬೇಯಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಬೇಕಾದ್ರೆ ಆಮೇಲೆ ಇನ್ನೊಂದು ಸ್ವಲ್ಪನೂ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ವೆಜಿಟೇಬಲ್ ಸ್ಟಾಕ್ ಒಂದು ಹಾಕ್ಕೊತಾಯಿನಿ. ಇದು ಫುಲ್ಲು ತರಕಾರಿ ಇದೆಲ್ಲ ಫುಲ್ಲು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರೊಳಗೆ. ಇದಿಲ್ಲ ಅಂದರೆ ತರಕಾರಿ ಬೇಯಿಸಿದ ನೀರನ್ನೂ ಉಪಯೋಗಿಸ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಬೋದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಆಮೇಲೆ ಇದನ್ನು ಒಂದು ಲಿಡ್ ಹಾಕಿ ಮುಚ್ಚಿಟ್ಬಿಡೋಣ, ಚೆನ್ನಾಗಿ ಬೇಯ್ಕೊಳ್ಳಿ. ಇದು 5-10 ನಿಮಿಷ ಆದಮೇಲೆ ಇದನ್ನು ನೋಡೋಣ ಇದು ಹೇಗೆ ಬೆಂದಿದೆಯೋ ಇಲ್ವಾ ಅಂತ. ತಳ ಸುಟ್ಟಿರ್ಬೋದು ಕೆಲವು ಸತಿ, ಸೊ ಒಂದ್ಸತಿ ಮಿಕ್ಸ್ ಮಾಡೋಣ. ಇದನ್ನು ಬೇಯಬೇಕು, ಸೊ ಇನ್ನೊಂದು 5-10 ನಿಮಿಷ ಬಿಡೋಣ. ಇವಾಗ ಒಂದು ಸ್ವಲ್ಪ ಬೆಂದಿದೆ ಅಂತ ಅನಿಸ್ತಾ ಇದೆ. ಸೊ ಬೇಕಾದ್ರೆ ಒಂದು ಫೋರ್ಕಲ್ಲಿ ಬೇಕಾದ್ರೆ ಇದನ್ನು ಚೆಕ್ ಮಾಡ್ಬೋದು. ಎಲ್ಲ ಕುಂಬಳಕಾಯಿ ನೀಟಾಗಿ ಬೆಂದಿದೆ ಅನಿಸ್ತಾ ಇದೆ. ಇವಾಗ ಇದನ್ನು ಒಲೆಯಿಂದ ತೆಗೆಯೋಣ. ಇದನ್ನು ಇವಾಗ ಆರಕ್ಕೆ ಬಿಡಬೇಕು. ಸೊ ನಾವು ಒಂದು ದೊಡ್ಡ ಬೌಲಲ್ಲಿ ಹಾಕಿ ಇದನ್ನು ಆರಿಸ್ತಾ ಇದ್ದೀನಿ. ಬೇಕಾದ್ರೆ ತಟ್ಟೆ ಮೇಲೆ ಹಾಕಿ ಆರಿಸ್ಕೊಬೋದು. ಬೆಸ್ಟ್ ಏನಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೂ ಒಳ್ಳೆಯದು. ಮಾರನೇ ದಿವಸ ಇದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಿದ್ದಾಗ. ಆಮೇಲೆ ಇದನ್ನು ಒಂದು ಮಿಕ್ಸರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಬೇಕಾದರೆ ಇದನ್ನು ಇಮರ್ಷನ್ ಬ್ಲೆಂಡರು ಇಲ್ಲ ಹ್ಯಾಂಡ್ ಬ್ಲೆಂಡರ್ ಏನೋ ಇದ್ದರೆ ಅದನ್ನು ಉಪಯೋಗಿಸ್ಕೊಬೋದು. ಇದು ಫುಲ್ಲು ಸ್ಮೂತಾಗಲಿ ಅಷ್ಟೇ. ಫುಲ್ ಕ್ರೀಮಿಯಾಗಿ ಬಂದಿದೆ. ಹಿಂಗೆ ಇರಬೇಕು ಈ ಸೂಪು. ಇದನ್ನು ಸರ್ವ್ ಮಾಡೋದು ಸಖತ್ ಸಿಂಪಲ್ಲು. ಇದನ್ನ ಒಂದು ಸೂಪ್ ಬೌಲ್ಗೆ ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಮೆಣಸು ಪುಡಿ, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಗ್ರೀಕ್ ಯೋಗರ್ಟ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೊಸರು ಸಖತ್ತಾಗಿರುತ್ತೆ. ಕೊನೆಯಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಬೇಕಾದ್ರೆ ಇದಕ್ಕೆ ಒಂದು ಬ್ರೆಡ್ನ ಚೆನ್ನಾಗಿ ಟೋಸ್ಟ್ ಮಾಡಿ ಹಾಕ್ಕೊಬೋದು ಅಷ್ಟೇ. ಇದು ನನ್ನ ಸಿಂಪಲ್ ಆಗಿರೋ ರುಚಿಯಾಗಿರೋ ಸಿಹಿ ಕುಂಬಳಕಾಯಿ ಸೂಪು. ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು, ಸಖತ್ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದು ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೇರೆ ವೀಡಿಯೋಸ್ ನೋಡಬೇಕು ಅಂದರೆ ಇಲ್ಲಿ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.